ನಮಸ್ತೆ ಸ್ನೇಹಿತರೆ, ಜ್ಞಾನಧಾರೆಗೆ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತು ಚರ್ಚಿಸೋಣ. ಸ್ನೇಹಿತರೆ, ಕಳೆದ ಒಂದು ವಾರದಿಂದ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಸೊ ಈ ಒಂದು ಹೊಸ ನೀತಿಯ ಒಂದು ರೂಪರೇಷೆಗಳೇನು, ಇದರ ಒಂದು ಪ್ರಮುಖ ಅಂಶಗಳೇನು ಹಾಗೂ ಇದರ ಒಂದು ಗುಣ ಮತ್ತು ಅವಗುಣಗಳೇನು ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಚರ್ಚಿಸುವ ಒಂದು ಪ್ರಯತ್ನ ಮಾಡ್ತೇನೆ. ಭಾರತ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಮೂಲಾಗ್ರವಾದಂತಹ ಬದಲಾವಣೆಯನ್ನು ತರುವ ಉದ್ದೇಶದಿಂದ 38 ವರ್ಷಗಳ ನಂತರ ಭಾರತದಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲಾಗಿದೆ. ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣವು ಸೇರಿದಂತೆ ಶಿಕ್ಷಣದ ಎಲ್ಲ ಹಂತಗಳಲ್ಲೂ ಸುಧಾರಣೆಯನ್ನು ತರುವುದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಅದರಲ್ಲೂ ವಿಶೇಷವಾಗಿ ಈ 10+2 SSLC ಹಾಗೂ PUC ಹಂತದ ಒಂದು ಶಿಕ್ಷಣವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಇದನ್ನು 4 ಹಂತದ ವ್ಯವಸ್ಥೆಯನ್ನಾಗಿ ಮಾರ್ಪಡಿಸಿದೆ. 5+3+3+4 ಎಂಬ ಈ ಒಂದು ಹಂತಗಳ ವ್ಯವಸ್ಥೆಯನ್ನು ನಾವು ಈಗ ಗುರುತಿಸಬಹುದಾಗಿದೆ. ಮೊದಲನೇ ಹಂತದಲ್ಲಿ 5 ವರ್ಷಗಳ ಶಿಕ್ಷಣವನ್ನು ಮಗುವು ಪಡೆದುಕೊಳ್ಳುತ್ತೆ. ಇದನ್ನು ಫೌಂಡೇಶನ್ ಹಂತ ಎಂದು ಕರೆಯಲಾಗಿದೆ. ಈ ಒಂದು ಹಂತದಲ್ಲಿ ಮಗುವು ಅಂಗನವಾಡಿಯಿಂದ ಶುರು ಮಾಡಿ, ಪ್ರೀ ಸ್ಕೂಲಿಂದ ಶುರು ಮಾಡಿ ಅಪ್ ಟು 2ನೇ ತರಗತಿವರೆಗೂ ತನ್ನ ಒಂದು ಶಿಕ್ಷಣವನ್ನು ಪಡೆದುಕೊಳ್ಳುತ್ತೆ. ಹಾಗೂ ಈ ಒಂದು ಹಂತದಲ್ಲಿ ಮಗುವಿಗೆ ಬೇಸಿಕ್ ಶಿಕ್ಷಣವನ್ನು, ಅಂದರೆ ಮೂಲಭೂತವಾಗಿ ತಿಳಿದುಕೊಳ್ಬೇಕಂತ ಅಕ್ಷರ ಜ್ಞಾನವನ್ನು ಮಾತ್ರ ಕಲಿಸುವುದಕ್ಕೆ ಒಂದು ಒತ್ತನ್ನು ಕೊಡಲಾಗಿರುತ್ತೆ. ಪ್ರಾಥಮಿಕ ಹಂತದ ಶಿಕ್ಷಣವು ಮಗುವಿನ 3ನೇ ವಯಸ್ಸಿನಿಂದ ಪ್ರಾರಂಭವಾಗಿ 8ನೇ ವಯಸ್ಸಿನವರೆಗೂ ಮುಂದುವರಿಯುತ್ತದೆ. 2ನೇ ಹಂತದ ಒಂದು ಶಿಕ್ಷಣದಲ್ಲಿ ಮಗುವು 3ರಿಂದ 5ನೇ ತರಗತಿಯವರೆಗಿನ 3 ವರ್ಷಗಳ ಶಿಕ್ಷಣವನ್ನು ಪಡೆದುಕೊಳ್ಳುತ್ತದೆ. ಇದನ್ನು ಪ್ರಿಪ್ರೇಟರಿ ಅಥವಾ ಪೂರ್ವ ತಯಾರಿ ಹಂತ ಎಂದು ಗುರುತಿಸಲಾಗಿದೆ. ಪೂರ್ವ ತಯಾರಿ ಹಂತದಲ್ಲಿ ಮಗುವಿನ ಕ್ರೀಡಾ ಚಟುವಟಿಕೆ, ಅನ್ವೇಷಣಾ ಸಾಮರ್ಥ್ಯ ಹಾಗೂ ಕಲಿಕೆಯ ಸಾಮರ್ಥ್ಯವನ್ನು ಪರೀಕ್ಷಿಸುವಂತಹ ಹಾಗೂ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡುವಂತಹ ಒಂದು ಹಂತವಾಗಿ ಇದನ್ನು ಗುರುತಿಸಲಾಗಿದೆ. 3ನೇ ಹಂತದಲ್ಲಿ ಮಗುವು ಪುನಃ 6ರಿಂದ 8ನೇ ತರಗತಿಯವರೆಗೆ ಪುನಃ 3 ವರ್ಷಗಳ ಶಿಕ್ಷಣವನ್ನು ಪಡೆದುಕೊಳ್ಳುತ್ತದೆ. ಇದನ್ನು ಮಾಧ್ಯಮಿಕ ಶಿಕ್ಷಣವೆಂದು ಕರೆಯಲಾಗಿದೆ. ಈ ಹಂತದಲ್ಲಿ ಮಗುವು 6ರಿಂದ 8ನೇ ತರಗತಿಯವರೆಗೆ ಶಿಕ್ಷಣವನ್ನು ಪಡೆಯುತ್ತದೆ ಹಾಗೂ ಈ ಒಂದು ಹಂತದಲ್ಲಿ ಹೆಚ್ಚು ಪ್ರಾಯೋಗಿಕ ಕಲಿಕೆಗೆ ಒತ್ತನ್ನು ಕೊಡಲಾಗುತ್ತೆ. ಹಾಗೂ ಈ ಹಂತದಲ್ಲಿಯೇ ವಿಜ್ಞಾನ, ಗಣಿತ, ಸಮಾಜಶಾಸ್ತ್ರಗಳನ್ನು ಸಹ ಕಲಿಸಿಕೊಡಲಾಗುತ್ತೆ. 4ನೇ ಹಂತದಲ್ಲಿ ಮಗುವು 9ರಿಂದ 12ನೇ ತರಗತಿಯವರೆಗೆ ಪ್ರೌಢ ಶಿಕ್ಷಣವನ್ನು ಪಡೆದುಕೊಳ್ಳುತ್ತದೆ. ಇದನ್ನು ಸೆಕೆಂಡರಿ ಅಥವಾ ಪ್ರೌಢ ಶಿಕ್ಷಣ ಎಂದು ಕರೆಯಲಾಗಿದೆ ಹಾಗೂ ಇದರ ಒಂದು ಕಾಲಾವಧಿ 4 ವರ್ಷದ್ದಾಗಿರುತ್ತದೆ. ಪ್ರೌಢ ಶಿಕ್ಷಣ ಹಂತದಲ್ಲಿ ಮಗುವು 9, 10, 11 ಮತ್ತು 12ನೇ ತರಗತಿಗಳನ್ನು ಅಧ್ಯಯನ ಮಾಡುತ್ತದೆ. ಹಾಗೂ ಈ ಒಂದು ಹಂತದಲ್ಲಿ ಅಂತರಶಾಸ್ತ್ರೀಯ, ಅಂದರೆ ಬೇರೆ ಬೇರೆ ವಿಷಯಗಳನ್ನು ಅಧ್ಯಯನ ಮಾಡೋದಕ್ಕೆ ಇಲ್ಲಿ ಹೆಚ್ಚು ಅವಕಾಶಗಳನ್ನ ಕೊಡಲಾಗಿದೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಂದರೆ, 10ನೇ ತರಗತಿಯಿಂದ ಈಗ ಪ್ರಸ್ತುತ ಇರುವಂತಹ ಒಂದು ಶಿಕ್ಷಣ ಪದ್ಧತಿಯಲ್ಲಿ 10ನೇ ತರಗತಿ ಮುಗಿದ ನಂತರ ಆರ್ಟ್ಸ್, ಕಾಮರ್ಸ್ ಅಥವಾ ಸೈನ್ಸ್ ಹೀಗೆ 3 ವಿಭಾಗಗಳಲ್ಲಿ ಯಾವುದಾದ್ರೂ ಒಂದು ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಅದನ್ನೇ ಅಧ್ಯಯನ ಮಾಡಬೇಕಾದಂತಹ ಒತ್ತಡ ಹಾಗೂ ಸನ್ನಿವೇಶಗಳು ವಿದ್ಯಾರ್ಥಿಗಳ ಮುಂದೆ ಇದ್ವು. ಆದರೆ ಹೊಸ ಶಿಕ್ಷಣ ನೀತಿನಲ್ಲಿ ಮಕ್ಕಳ ಮೇಲೆ ಆರ್ಟ್ಸ್, ಕಾಮರ್ಸ್ ಅಥವಾ ಸೈನ್ಸನ್ನೇ ಆಯ್ಕೆ ಮಾಡಿಕೊಂಡು ಅದೇ ವಿಷಯವನ್ನು ಓದಬೇಕನ್ನಂತಹ ಒತ್ತಡ ಇಲ್ಲ. ಇವಾಗ ಏನಾಗಿದೆ ಹೊಸ ಶಿಕ್ಷಣ ನೀತಿನಲ್ಲಿ ಅಂತಂದರೆ, ವಿದ್ಯಾರ್ಥಿಗಳು ಆರ್ಟ್ಸಿಂದ, ಕಾಮರ್ಸಿಂದ ಹಾಗೂ ಸೈನ್ಸಿಂದ ತಮಗೆ ಇಷ್ಟ ಬೇಕಾದಂತಹ ಯಾವುದೇ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಅಧ್ಯಯನ ಮಾಡೋದಕ್ಕೆ ಮುಕ್ತ ಅವಕಾಶಗಳನ್ನು ಹೊಸ ಶಿಕ್ಷಣ ನೀತಿ ಒದಗಿಸಿ ಕೊಟ್ಟಿದೆ. ಇದರ ಅರ್ಥ ಏನು ಅಂತಂದರೆ, ಯಾವುದೇ ಒಂದು ಮಗು ಒಂದೇ ಕಾಲದಲ್ಲಿ ಪೊಲಿಟಿಕಲ್ ಸೈನ್ಸನ್ನು ತೊಗೋಬೋದು, ಹಾಗೆ ಫಿಸಿಕ್ಸನ್ನು ತೊಗೋಬೋದು, ಮ್ಯಾಥಮೆಟಿಕ್ಸನ್ನು ತೊಗೋಬೋದು ಹಾಗೂ ಸೋಷಿಯಾಲಜಿಯನ್ನು ಓದ್ಬೋದು. ಈ ಒಂದು ಹೊಸ ಶಿಕ್ಷಣ ನೀತಿಯಲ್ಲಿ ಇದಕ್ಕೆ ಮುಕ್ತವಾದಂತಹ ಅವಕಾಶಗಳು ಇದ್ದಾವೆ. ಆದರೆ ಹಳೆಯ ಶಿಕ್ಷಣ ಪದ್ಧತಿನಲ್ಲಿ ಇದಕ್ಕೆ ಅವಕಾಶಗಳು ಇರದೇ ಇರೋದು ಇದೊಂದು ಗಮನಾರ್ಹವಾದಂತಹ ಹಾಗೂ ಅತ್ಯಂತ ಹೆಚ್ಚು ಮಹತ್ವಪೂರ್ಣವಾದಂತಹ ಒಂದು ಸುಧಾರಣೆಯಾಗಿದೆ. ಹೊಸ ಶಿಕ್ಷಣ ನೀತಿಯ ಮತ್ತೊಂದು ಪ್ರಮುಖವಾದಂತಹ ಅಂಶವೆಂದರೆ ಕೌಶಲ್ಯ ವಿಕಾಸಕ್ಕೆ ಹೆಚ್ಚಿನ ಒಂದು ಒತ್ತನ್ನು ನೀಡಿರುವುದು. ಅಂದರೆ ಮಗುವಿನ ಒಂದು ಪ್ರಾಥಮಿಕ ಹಂತದಿಂದಲೇ ಮಗುವಿಗೆ ವಿವಿಧವಾದಂತಹ ಕೌಶಲ್ಯಗಳನ್ನು, ವೃತ್ತಿಗೆ ಸಂಬಂಧಿಸಿದಂತಹ ವಿಚಾರಗಳನ್ನು ಕಲಿಸಿಕೊಡುವುದು ಹೊಸ ಶಿಕ್ಷಣ ನೀತಿಯ ಒಂದು ಮಹತ್ವಪೂರ್ಣವಾದಂಥ ಅಂಶವಾಗಿದೆ. ಅದರ ಅರ್ಥ ಏನು ಅಂತಂದರೆ, ಭಾರತದಂತಹ ಒಂದು ಸಮಾಜದಲ್ಲಿ ಇಂದಿಗೂ ಸಹ ವೃತ್ತಿಗಳನ್ನು ತಮ್ಮ ಒಂದು ಜಾತಿಯ ಏಣಿ ಶ್ರೇಣಿಗಳ ಮೂಲಕ ಅದನ್ನು ಗುರುತಿಸಲಾಗುತ್ತದೆ. ಉದಾಹರಣೆಗೆ ಕುಂಬಾರಿಕೆ ಆಗಿರ್ಬೋದು, ಅಥವಾ ಕಾರ್ಪೆಂಟರ್ ಕೆಲಸ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಷಿಯನ್ಸ್ ಆಗಿರ್ಬೋದು. ಹೀಗೆ 10 ವೃತ್ತಿಗಳನ್ನು ಸಮಾಜದ ಸಾಮಾಜಿಕ ಜಾತಿ ವ್ಯವಸ್ಥೆಯೊಂದಿಗೆ ಹೋಲಿಸಿ ನೋಡಿಕೊಂಡು ಬರುವುದು ಭಾರತೀಯ ಸಮಾಜದ ಒಂದು ಬಹಳ ದೊಡ್ಡ ಒಂದು ತಪ್ಪಾಗಿದೆ. ಆದರೆ ಹೊಸ ಶಿಕ್ಷಣ ನೀತಿಯು ಇದನ್ನು ಸಂಪೂರ್ಣವಾಗಿ ಬದಲಿಸಿದ್ದು, ಇಲ್ಲಿ ಮಕ್ಕಳಿಗೆ ಪ್ರಾಥಮಿಕ ಹಂತದಿಂದಲೇ 6ನೇ ತರಗತಿಯಿಂದಲೇ ಮಕ್ಕಳಿಗೆ ಈ ಒಂದು ವೊಕೇಶನಲ್ ಟ್ರೈನಿಂಗ್ಗಳ ಮೂಲಕ ಈ ಒಂದು ವೃತ್ತಿಗಳನ್ನು, ಈ ವೃತ್ತಿಗೆ ಸಂಬಂಧಿಸಿದ ತಂತ್ರಗಳನ್ನು ಕಲಿಸಿಕೊಡುವಂತಹ ಒಂದು ಯೋಜನೆ ಈ ಒಂದು ಹೊಸ ಶಿಕ್ಷಣ ನೀತಿಯಲ್ಲಿ ನಾವು ಕಾಣಬಹುದಾಗಿದೆ.
ಪ್ರಾಥಮಿಕ ಹಂತದಿಂದಲೇ ಮಕ್ಕಳಿಗೆ ಈ ರೀತಿಯಾದಂತಹ ವೃತ್ತಿ ಆಧಾರಿತ ಕೌಶಲ್ಯಗಳನ್ನ ಕಲಿಸುವುದರಿಂದ ಏನಾಗುತ್ತೆ ಅಂತಂದರೆ ಅವರು ಸಹ ಮುಂದೆ ಜೀವನದಲ್ಲಿ ಇವು ತಮಗೆ ಇಷ್ಟ ಆದಂತಹ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಸಿಗುತ್ತೆ. ಹಾಗೂ ಈ ಒಂದು ವ್ಯವಸ್ಥೆ ಆಧುನಿಕಗೊಂಡಂತಹ ಪಾಶ್ಚಿಮಾತ್ಯ ರಾಷ್ಟ್ರಗಳ ಶಿಕ್ಷಣ ವ್ಯವಸ್ಥೆಗೆ ಅತ್ಯಂತ ಹೆಚ್ಚು ಸಾಮ್ಯತೆಯನ್ನು ಹೊಂದಿರುವುದನ್ನು ನಾವು ಇಲ್ಲಿ ಗುರುತಿಸಬಹುದು. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಮುಂದೆ ಎಲ್ಲ ವೃತ್ತಿಗಳು ಸಹ ಸಮಾನ ಗೌರವ ಹಾಗೂ ಮರ್ಯಾದೆಯನ್ನು ಹೊಂದಿರುವುದಾಗಿ ಅವರಿಗೆ ಅರ್ಥ ಆಗುತ್ತದೆ. ಹೊಸ ಶಿಕ್ಷಣ ನೀತಿಯು 6ರಿಂದ 8ನೇ ತರಗತಿಯ ಮಕ್ಕಳಿಗೆ ವೊಕೇಶನಲ್ ಟ್ರೈನಿಂಗ್ಗಳ ಮೂಲಕ ಈ ಒಂದು ವೃತ್ತಿ ಸಂಬಂಧಿತ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಗಮನ ಹರಿಸುತ್ತದೆ ಎಂದು ತಿಳಿಸುತ್ತದೆ. ಅದೇ ರೀತಿ ವರ್ಷದಲ್ಲಿ 10 ದಿನಗಳು ಬ್ಯಾಗ್ಲೆಸ್ ಡೇಸ್ಗಳನ್ನಾಗಿ ಘೋಷಿಸಿದೆ. ಬ್ಯಾಗ್ಲೆಸ್ ಅಂತಂದರೆ ಸ್ಕೂಲ್ಗೆ ಹೋಗ್ಬೋದು, ಆದರೆ ಬ್ಯಾಗ್ಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವಶ್ಯಕತೆ ಇರೋದಿಲ್ಲ. ಈ ಒಂದು 10 ದಿನಗಳ ಅವಧಿನಲ್ಲಿ ಮಕ್ಕಳಿಗೆ ವಿವಿಧ ವೃತ್ತಿಗೆ ಸಂಬಂಧಿಸಿದಂತಹ ಕಲೆಗಾರರಾಗಿರ್ಬೋದು ಅಥವಾ ಒಂದು ವೃತ್ತಿಪರರಾಗಿರ್ಬೋದು, ಇವರಿಂದ ಅವರಿಗೆ ಒಂದು ವಿಶೇಷವಾದಂತಹ ತರಬೇತಿಗಳನ್ನು ನಡೆಸಿಕೊಡುವಂತಹ ಒಂದು ಉದ್ದೇಶವನ್ನು ಈ ಒಂದು ಹೊಸ ಶಿಕ್ಷಣ ನೀತಿ ಹೊಂದಿದೆ. ಅಷ್ಟೇ ಅಲ್ಲದೆ ಹೊಸ ಶಿಕ್ಷಣ ನೀತಿಯು ಮಕ್ಕಳಿಗೆ 6ನೇ ತರಗತಿಯಿಂದಲೇ ಕೋಡಿಂಗ್ ಅಂದರೆ ಕಂಪ್ಯೂಟರ್ ಮತ್ತು ಗಣಕಯಂತ್ರಕ್ಕೆ ಸಂಬಂಧಿಸಿದಂತಹ ಅಥವಾ ಇಂಟರ್ನೆಟ್ಗೆ ಸಂಬಂಧಿಸಿದಂತಹ ಅತ್ಯಂತ ಮಹತ್ವಪೂರ್ಣ ಅಂಶವಾದಂತಹ ಕೋಡಿಂಗನ್ನು ಸಹ ಹೇಳಿಕೊಡಲಾಗುವುದು. ಇದು ಏನಾಗುತ್ತೆ ಅಂತಂದರೆ 21ನೇ ಶತಮಾನದಲ್ಲಿ ಹೊಸ ಹೊಸ ಯೋಜನೆಗಳನ್ನು, ಹೊಸ ಒಂದು ಸವಾಲುಗಳನ್ನು ಎದುರಿಸಲು ಮಕ್ಕಳಿಗೆ ಹೆಚ್ಚು ಸಶಕ್ತನಾಗಿ ಮಾಡುತ್ತದೆ. ಹಾಗೂ ಹೊಸ ಶಿಕ್ಷಣ ನೀತಿಯ ಇನ್ನೊಂದು ಮಹತ್ವದ ಅಂಶವೆಂತಂದರೆ 10 ಮತ್ತು 12ನೇ ತರಗತಿಗಳ ಒಂದು ಬೋರ್ಡ್ ಎಕ್ಸಾಮನ ಒಂದು ಮಹತ್ವವನ್ನು ಕಡಿಮೆಗೊಳಿಸುವುದಾಗಿ ಹೇಳಿಕೊಂಡಿದೆ. ಆದರೆ ಇದನ್ನು ಯಾವ ರೀತಿಯಾಗಿ ಮಾಡುತ್ತೆ ಅನ್ನೋದ್ರ ಕುರಿತು ಹೆಚ್ಚಿನ ಒಂದು ವಿವರಣೆ ವಿಸ್ತಾರವಾಗಲಿ ಈ ಒಂದು ನೀತಿಯಲ್ಲಿ ಇಲ್ಲ. ಅದೇ ರೀತಿ ಮಕ್ಕಳು ತಮ್ಮ ಒಂದು ಕಲಿಕೆಯ ಕುರಿತಂತೆ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಲು ಸಹ ಈ ಒಂದು ಹೊಸ ಶಿಕ್ಷಣ ನೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಲ್ಲಿಯವರೆಗೂ ಪ್ರಸ್ತುತ ಇದ್ದಂತಹ ಒಂದು ನೀತಿಯಲ್ಲಿ ಏನಾಗಿತ್ತು ಅಂದರೆ ಕೇವಲ ಶಿಕ್ಷಕರು ಮಾತ್ರ ಮಕ್ಕಳ ಒಂದು ವಿದ್ಯಾಭ್ಯಾಸವನ್ನು ಕುರಿತು ಮೌಲ್ಯಮಾಪನ ಮಾಡುವಂಥ ಪ್ರಕ್ರಿಯೆ ಇತ್ತು. ಆದರೆ ಇನ್ಮೇಲೆ ವಿದ್ಯಾರ್ಥಿಗಳು ಸಹ ತಮ್ಮನ್ನು ತಾವು ಮೌಲ್ಯಮಾಪನ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ತಮ್ಮ ಸಹಪಾಠಿಗಳನ್ನು ಸಹ ಅವರು ಮೌಲ್ಯಮಾಪನವನ್ನು ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಶಾಲೆಯಲ್ಲಿದ್ದಂಥ ಸಂದರ್ಭದಲ್ಲಿ ಶಿಕ್ಷಕರು ಮಾತ್ರ ಮಾಡ್ತಾ ಇದ್ರು ಅಂತ ಮೌಲ್ಯಮಾಪನ ವಿದ್ಯಾರ್ಥಿಗಳೇ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮುಂದೆ ಶಾಲೆ ಮುಗಿಸಿದ ನಂತರ, ಕಾಲೇಜ್ ಮುಗಿಸಿದ ನಂತರ ಅವರು ಸಮಾಜಕ್ಕೆ ಬಂದಾಗ ಸಮಾಜದಲ್ಲಿ ಅವರು ಮಾಡ್ತಾ ಇರೋದು ಸರಿಯೋ ತಪ್ಪೋ ಅವರು ತಮ್ಮನ್ನು ತಾವು ಮೌಲ್ಯಮಾಪನ ಮಾಡಿಕೊಳ್ಳಲು ಈ ಒಂದು ಪ್ರಕ್ರಿಯೆ ಪ್ರಾಥಮಿಕ ಹಂತದಿಂದಲೇ ಪ್ರಾರಂಭಿಸಿದಾಗ ಈ ಒಂದು ಪ್ರಕ್ರಿಯೆ ಅತ್ಯಂತ ಸುಲಭವಾಗಿ ತಮ್ಮನ್ನು ತಾವು ಮೌಲ್ಯಮಾಪನ ಮಾಡ್ಕೋಬೋದು. ತಮ್ಮ ಸರಿ ಮತ್ತು ತಪ್ಪುಗಳನ್ನ ವಿದ್ಯಾರ್ಥಿಗಳು ತಾವೇ ಅರ್ಥ ಮಾಡಿಕೊಳ್ಳಲು ಇದು ಸಮಂಜಸವಾಗಿದೆ. ಸ್ನೇಹಿತರೆ, ಹೊಸ ಶಿಕ್ಷಣ ನೀತಿಯ ಇನ್ನೊಂದು ಮಹತ್ವಪೂರ್ಣ ಹಾಗೂ ಸಕಾರಾತ್ಮಕ ಅಂಶವೆಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಾಗಿರುವಂತಹ ಹಣ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಸರ್ಕಾರ ವ್ಯಯ ಮಾಡ್ತಿರುವಂತಹ ಹಣದ ಪ್ರಮಾಣವನ್ನು ಹೆಚ್ಚಿಸಿದ್ದು. ಇಲ್ಲಿಯವರೆಗೂ GDPಯ ಕೇವಲ 3% ಹಣವನ್ನು ಮಾತ್ರ ವ್ಯಯ ಮಾಡ್ತಾ ಇತ್ತು. ಆದರೆ ಇನ್ನು ಮುಂದೆ ಈ ಒಂದು ಗುರಿಯನ್ನು ಬದಲಿಸಲಾಗಿದ್ದು 6% GDPಯ ಒಟ್ಟಾರೆ 6% ಪ್ರಮಾಣದ ಹಣವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಾಡಲಾಗುವುದು ಎಂದು ತಿಳಿಸಲಾಗಿದೆ. ಇದರ ಅರ್ಥ ಏನು ಅಂತಂದರೆ ಇದರ ಒಂದು ನೇರ ಪರಿಣಾಮ ಆಗುವುದು ಶಾಲಾ ಕಾಲೇಜುಗಳ ಸ್ಥಿತಿಗತಿಗಳು ಅಭಿವೃದ್ಧಿ ಆಗುತ್ತವೆ, ಶಾಲಾ ಶಿಕ್ಷಕರ ಒಂದು ವೇತನಗಳು ಹೆಚ್ಚಾಗುತ್ತವೆ. ಇದರಿಂದಾಗಿ ಶಿಕ್ಷಕರು ಇನ್ನಷ್ಟು ಉತ್ತಮ ಮಟ್ಟದಲ್ಲಿ ಶಿಕ್ಷಣವನ್ನು ನೀಡೋದಕ್ಕಾಗಿ ಹಾಗೂ ಮಕ್ಕಳಿಗೆ ಕಲಿಕೆಯ ಸಾಮಗ್ರಿಗಳು ಹೆಚ್ಚು ದೊರೆಯಲು ಅನುಕೂಲ ಆಗುತ್ತೆ. ಈ ರೀತಿಯಾದಂತಹ ಹಣದ ಪ್ರಮಾಣವು ಮುಂದುವರೆದಂತಹ ಪಾಶ್ಚಿಮಾತ್ಯ ರಾಷ್ಟ್ರಗಳ ಒಂದು GDPಯ 6% ಹಣವನ್ನೇ ಖರ್ಚು ಮಾಡ್ತಾ ಇದ್ದೇವೆ. ಇದನ್ನೇ ಸಹ ನಾವು ಸಹ ಈ ಒಂದು ಹೊಸ ಶಿಕ್ಷಣ ನೀತಿಯಲ್ಲಿ ಅಳವಡಿಸಿಕೊಂಡಿರೋದನ್ನು ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಹೊಸ ಶಿಕ್ಷಣ ನೀತಿಯು ಈ ಕಂಠಪಾಠ ಮಾಡುವಂತಹ ವೃತ್ತಿಯನ್ನು ಅಥವಾ ಪ್ರವೃತ್ತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗುವುದು ಅಂತ ತಿಳಿಸುತ್ತೆ. ಇದರ ಕುರಿತಂತೆ ಯಾವ ರೀತಿಯಾಗಿ ಇದನ್ನು ಅಚೀವ್ ಮಾಡಲಾಗುತ್ತೆ ಅನ್ನೋದನ್ನು ಸಹ ಹೆಚ್ಚು ತಿಳಿಸಿಲ್ಲ. ಆದರೆ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದುವರೆಗೂ ಏನಾಗಿತ್ತು ಅಂದರೆ ನಾವು ಪ್ರತಿಯೊಂದನ್ನು ಕಂಠಪಾಠ ಮಾಡಿ ಅದನ್ನು ಮೇಸ್ಟ್ರಿಗೆ ಆಗಲಿ ಅಥವಾ ಟೀಚರ್ಸ್ಗಾಗಲಿ ಒಪ್ಪಿಸುವಂತಹ ಒಂದು ಅನಿಷ್ಟ ಪದ್ಧತಿ ಇತ್ತು. ಇದರಿಂದ ಏನಾಗ್ತಿತ್ತು ಅಂದರೆ ಮಕ್ಕಳು ಅರ್ಥವನ್ನು ಮಾಡಿಕೊಳ್ಳುವಂಥ ಹೆಚ್ಚಾಗಿ ಕೇವಲ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ಅದನ್ನು ಒಪ್ಪಿಸುವಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು. ಇದರಿಂದ ಹೊಸ ಅನ್ವೇಷಣೆಗಳಾಗಲಿ ಹೊಸ ವಿಚಾರಗಳಾಗಲಿ ಯಾವುದೂ ಸಹ ಸೃಷ್ಟಿ ಆಗ್ತಾ ಇರಲಿಲ್ಲ. ಹೊಸ ಶಿಕ್ಷಣ ನೀತಿ ಇದನ್ನು ಗುರುತಿಸಿದ್ದು ಇದನ್ನು ಗಂಭೀರವಾಗಿ ಪರಿಣಮಿಸಿದೆ ಹಾಗೂ ಇದನ್ನು ಬದಲಾಯಿಸಿದಾಗಿ ಹೇಳುತ್ತೆ. ಆದರೆ ಇಲ್ಲಿ ಗಮನಿಸಬೇಕು, ಇದನ್ನು ಯಾವ ರೀತಿಯಾಗಿ ಅಚೀವ್ ಮಾಡ್ತೀವಿ ಅನ್ನೋದು ಒಂದು ಚರ್ಚೆಯ ವಿಷಯವಾಗಿದೆ. 12ನೇ ತರಗತಿ ನಂತರ ಪದವಿ ಶಿಕ್ಷಣವನ್ನು ಸಹ ಸಂಪೂರ್ಣವಾಗಿ ಬದಲಿಸಲಾಗಿದ್ದು ಇದರಲ್ಲಿ ಈಗ ಮಲ್ಟಿಪಲ್ ಎಕ್ಸಿಟ್ ಮತ್ತು ಎಂಟ್ರಿ ಪಾಯಿಂಟ್ಗಳನ್ನು ನೀಡಿದೆ. ಮಲ್ಟಿಪಲ್ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳಂದರೆ ಏನು ಅಂದರೆ ಈಗ ವಿದ್ಯಾರ್ಥಿಗಳು ತಮಗೆ ಇಷ್ಟವಾದಂತಹ ಯಾವುದೇ ಒಂದು ಪದವಿನಲ್ಲಿ ಯಾವುದೇ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೋಬೋದು. 1 ವರ್ಷದವರೆಗೂ ಓದಿ ನಂತರ ಆ ಒಂದು ವಿಷಯ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅನಿಸಿದರೆ ಅವ್ರು ಏನು ಮಾಡ್ಬೋದು, ಅದನ್ನು ಬದಲಾಯಿಸೋದಕ್ಕೆ ಅವಕಾಶಗಳು ಇದ್ದಾವೆ. ಹಾಗೂ ಬದಲಾಯಿಸಿದಂಥ ಸಂದರ್ಭದಲ್ಲಿ ಈ ಹಿಂದೆ ಓದಂಥ 1 ವರ್ಷದ ಅವರ ಒಂದು ಶ್ರಮ ಏನಾಗುತ್ತೆ ಅದು ವ್ಯರ್ಥ ಆಗೋದಿಲ್ಲ. ಆ ಒಂದು ಪರೀಕ್ಷೆ ಅಂಕಗಳನ್ನು ಮುಂದಿನ ಒಂದು
ವಿಷಯಕ್ಕೆ ಅಥವಾ ಮುಂದಿನ ಒಂದು ಪದವಿಗೆ ಅದನ್ನು ಸೇರಿಸಲಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳು ತಮ್ಮ ಇಚ್ಛೆಗೆ ಅಥವಾ ತಮಗೆ ಇಷ್ಟ ಬಂದಂತಹ ಒಂದು ವಿಷಯವನ್ನು ಓದೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಅದೇ ರೀತಿ ಸ್ನಾತಕೋತ್ತರ ಪದವಿಗಳು ಅಂದರೆ MA ಆಗಿರ್ಬೋದು, MSc ಆಗಿರ್ಬೋದು ಅಥವಾ MCom ಆಗಿರ್ಬೋದು, ಇವೆಲ್ಲವೂ ಇಂದಿನ ಒಂದು ಶಿಕ್ಷಣ ಪದ್ಧತಿಯಲ್ಲಿ 2 ವರ್ಷಗಳ ಕೋರ್ಸ್ ಆಗಿತ್ತು. ಇನ್ನು ಮುಂದೆ ಹೊಸ ಶಿಕ್ಷಣ ನೀತಿನಲ್ಲಿ ಇದನ್ನು ಕೇವಲ 1 ವರ್ಷಕ್ಕೆ ಸೀಮಿತಗೊಳಿಸಲಾಗಿದೆ. ಇದು ಒಂದು ಮಹತ್ವದ ಒಂದು ಬದಲಾವಣೆ. ಅದರ ಜೊತೆಗೆ MPhil ಪದವಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಹಾಗೂ ಅದರ ಜೊತೆಗೆ ವಿಶ್ವದ ಒಂದು ಶ್ರೇಷ್ಠ ವಿಶ್ವವಿದ್ಯಾನಿಲಯಗಳು ಅಥವಾ ವಿಶ್ವದ ಒಂದು ಶ್ರೇಷ್ಠ ಶಿಕ್ಷಣ ಸಂಸ್ಥೆಗಳು ಭಾರತದಲ್ಲಿ ತಮ್ಮ ಒಂದು ಕ್ಯಾಂಪಸನ್ನು ತೆರೆಯೋದಕ್ಕೆ ಈ ಒಂದು ನೀತಿನಲ್ಲಿ ಮುಕ್ತ ಅವಕಾಶಗಳನ್ನ ಕಲ್ಪಿಸಿಕೊಡಲಾಗಿದೆ. ಇನ್ನು ಶಿಕ್ಷಕರ ಮಟ್ಟದ ಹೇಳೋದಾದರೆ 2022ರ ವೇಳೆಗೆ ಇಡೀ ರಾಷ್ಟ್ರದಲ್ಲಿ ಶಿಕ್ಷಕರಿಗೆ ಏಕರೂಪದ ವೃತ್ತಿಪರ ನೀತಿ ನಿಯಮಗಳನ್ನು ರಚಿಸಲಾಗುವುದು ಎಂದು ತಿಳಿಸುತ್ತದೆ. 2030ರವರೆಗೂ ಶಿಕ್ಷಕರಾಗುವವರು 4 ವರ್ಷದ BA BEd ಪದವಿಯನ್ನು ಪಡೆಯುವುದು ಕಂಪಲ್ಸರಿ ಅಥವಾ ಒಂದು ಕಡ್ಡಾಯವನ್ನಾಗಿ ಮಾಡಲಾಗಿದೆ. ಇದು ಸಹ ಒಂದು ಮಹತ್ವದ ಬದಲಾವಣೆ. ಅದೇ ರೀತಿ ಈ ಗುತ್ತಿಗೆ ಆಧಾರಿತ ಶಿಕ್ಷಕರು, ಅತಿಥಿ ಉಪನ್ಯಾಸಕರು ಅಥವಾ ಅರೆಕಾಲಿಕ ಉಪನ್ಯಾಸಕರು ಎಂಬಂತಹ ಒಂದು ಪದ್ಧತಿಯನ್ನು ಸಂಪೂರ್ಣವಾಗಿ ತೊಡೆದುಹಾಕಿ ಅದರ ಬದಲಿಗೆ ಖಾಯಂ ಉಪನ್ಯಾಸಕರಿಂದ ಮಾತ್ರವೇ ಶಿಕ್ಷಣವನ್ನು ಕೊಡುವುದು ಈ ಒಂದು ನೀತಿಯ ಪ್ರಮುಖ ಉದ್ದೇಶವಾಗಿದೆ. ಆದರೆ ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಂದರೆ, ಇವತ್ತಿಗೂ ಸಹ ನಾವು ಶಾಲಾ ಕಾಲೇಜುಗಳಲ್ಲಿ ಹಾಗೂ ನಮ್ಮಲ್ಲಿ ಬಹಳಷ್ಟು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ಮೂಲಕವೇ ಅಥವಾ ಒಂದು ಅರೆಕಾಲಿಕ ಮತ್ತು ಗುತ್ತಿಗೆ ಆಧಾರಿತ ಉಪನ್ಯಾಸಕರ ಮೂಲಕವೇ ಪಾಠ ಮಾಡಿಸ್ತಿರುವುದು ಒಂದು ದೊಡ್ಡ ಪ್ರಮಾಣದ ಒಂದು ಕಂಡುಬರುವಂತಹ ಒಂದು ದೋಷ. ಇದನ್ನು ಎಷ್ಟರ ಮಟ್ಟಿಗೆ ಹೊಸ ಶಿಕ್ಷಣ ನೀತಿ ನಿವಾರಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವೆಲ್ಲವೂ ಹೊಸ ಶಿಕ್ಷಣ ನೀತಿಯ ಒಂದು ಗುಣಗಳಾಗಿದ್ದರೆ, ಅಷ್ಟೇ ಪ್ರಮಾಣದಲ್ಲಿ ಕೆಲವೊಂದಿಷ್ಟು ದೋಷಗಳನ್ನು ಸಹ ಈ ಒಂದು ಶಿಕ್ಷಣ ಪದ್ಧತಿ ಅಥವಾ ಶಿಕ್ಷಣ ನೀತಿ ಹೊಂದಿದೆ ಅಂತ ಹೇಳ್ಬೋದು. ಇವು ಈಗ ಪ್ರಾರಂಭಿಕ ಹಂತದಲ್ಲಿ ಇನ್ನೂ ಚರ್ಚೆಗೆ ಒಳಗಾಗ್ತಿದ್ದು, ಮುಂಬರುವ ದಿನಗಳಲ್ಲಿ ಇದರ ದೋಷಗಳು ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಬೋದು. ಆದರೆ ಈಗಿರುವಂತಹ ಒಂದು ಅಂಕಿಅಂಶಗಳ ಅಥವಾ ಒಂದು ಮಾಹಿತಿಗಳ ಆಧಾರದ ಮೇಲೆ ಹೇಳೋದಾದರೆ, ಮೊದಲನೇದಾಗಿ ಹೊಸ ಶಿಕ್ಷಣ ನೀತಿಯು 5ನೇ ತರಗತಿಯವರೆಗೂ ಮಗುವಿಗೆ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿಯೇ ಶಿಕ್ಷಣವನ್ನು ಒದಗಿಸಬೇಕು ಅನ್ನೋದನ್ನ ತಿಳಿಸುತ್ತೆ. ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದು ಬಹಳ ದೊಡ್ಡ ಚರ್ಚೆಯ ಅಥವಾ ಒಂದು ವಿವಾದಿತ ಅಂಶವಾಗಿದೆ. ಏಕೆಂದರೆ ಭಾರತದಂತಹ ಬಹು ಭಾಷಾ ರಾಷ್ಟ್ರದಲ್ಲಿ ಬಹಳಷ್ಟು ಜನ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಲಸೆ ಹೋಗಿರ್ತಾರೆ. ಇಂತಹ ಪರಿಸ್ಥಿತಿನಲ್ಲಿ ಈಗ ಕೇರಳದಿಂದ ವಲಸೆ ಬಂದಂತಹ ಒಬ್ಬ ವ್ಯಕ್ತಿ ತನ್ನ ಮಗುವಿಗೆ ಕರ್ನಾಟಕದಲ್ಲಿ 2 ವರ್ಷಗಳ ಕಾಲ ಅಭ್ಯಾಸ ಮಾಡಿಸ್ತಾನೆ ಅಥವಾ ಒಂದು ವಿದ್ಯಾಭ್ಯಾಸವನ್ನು ಕೊಡಿಸ್ತಾನೆ ಅಂತ ಇಟ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಮಗು ಏನಾಗುತ್ತೆ, ಕನ್ನಡ ಮಾಧ್ಯಮದಲ್ಲಿ ಓದಿರುತ್ತೆ, ಕನ್ನಡವನ್ನು ಕಲ್ತಿರುತ್ತೆ. ಪುನಃ ಅವನು ಕೇರಳಕ್ಕೆ ವಾಪಸ್ ಹೋದಂಥ ಸಂದರ್ಭದಲ್ಲಿ ಆ ಮಗುವಿಗೆ ಮಲಯಾಳಂನಲ್ಲಿ ಪಾಠ ಮಾಡಿದಂಥ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭದ ವಿಚಾರವಾಗುವುದಿಲ್ಲ. ಇದು ಮೊದಲನೆಯ ದೊಡ್ಡ ದೋಷ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಂಗ್ಲಿಷ್ ಭಾಷೆಯ ಪ್ರಾಬಲ್ಯವನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಭಾರತ ಇಂದು IT-BT ಕ್ಷೇತ್ರದಲ್ಲಿ ಬಲಿಷ್ಠವಾಗಲು ಇಂಗ್ಲಿಷ್ ಭಾಷೆಯ ಮೇಲಿನ ಹಿಡಿತವೇ ಒಂದು ಅತ್ಯಂತ ದೊಡ್ಡ ಅಸ್ತ್ರವಾಗಿದೆ. ಹಾಗೂ ಬಡ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಹಿಂದುಳಿದಂತಹ ಹಾಗೂ ದಲಿತ ವರ್ಗದ ಮಕ್ಕಳಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಕೊಡಬೇಕು ಅನ್ನೋಂಥ ಒಂದು ದೊಡ್ಡ ಕೂಗು ಕರ್ನಾಟಕದಲ್ಲೂ ಸೇರಿದಂತೆ ಇಡೀ ಭಾರತದಲ್ಲಿ ಕೇಳಿಬರ್ತಾ ಇದೆ. ಕೇವಲ ಮೇಲ್ವರ್ಗದ ಜನ ಮಾತ್ರ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದು ಅಭಿವೃದ್ಧಿ ಅಥವಾ ಉನ್ನತ ಸ್ಥಾನಗಳಿಗೆ ತಲುಪಿದ್ದಾರೆ ಅನ್ನೋದು ಒಂದು ದೊಡ್ಡ ಆರೋಪ. ಈ ಒಂದು ಹೊಸ ಶಿಕ್ಷಣ ನೀತಿಯಿಂದ ಕೇವಲ ಮಾತೃಭಾಷೆಯಲ್ಲೇ ಕಡ್ಡಾಯವಾಗಿ ಮಕ್ಕಳನ್ನ ಓದಿಸೋದ್ರಿಂದ ಏನಾಗುತ್ತೆ ಅಂದರೆ, ಹಿಂದುಳಿದಂತಹ ಹಾಗೂ ಬಡ ವಿದ್ಯಾರ್ಥಿಗಳು ಏನಾಗ್ತಾರೆ, ಇಂಗ್ಲಿಷ್ ಭಾಷೆಯ ಶಿಕ್ಷಣದಿಂದ ವಂಚಿತರಾಗ್ತಾರೆ ಹಾಗೂ ಇದರಿಂದ ಅವರಿಗೆ ಸಿಗಬಹುದಾದಂತಹ ಅವಕಾಶಗಳಿಂದ ವಂಚಿತರಾಗ್ತಾರೆ ಅನ್ನೋದು ಒಂದು ದೊಡ್ಡ ಆರೋಪವಾಗಿದೆ. ಈ ನೀತಿಯನ್ನು ಟೀಕಿಸುವಲ್ಲಿ CPIM ಪಕ್ಷವು ಅತ್ಯಂತ ಮುಂಚೂಣಿಯಲ್ಲಿದೆ. ಈ ಪಕ್ಷ ಹೇಳುವುದೇನಂತಂದರೆ, ಇದೊಂದು ಕೇಂದ್ರ ಸರ್ಕಾರದ ಏಕಪಕ್ಷೀಯ ಧೋರಣೆಯಾಗಿದೆ. ಏಕೆಂದರೆ ಈ ಒಂದು ನೀತಿಯನ್ನು ರೂಪಿಸುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಯಾವುದೇ ಒಂದು ರಾಜಕೀಯ ಪಕ್ಷಗಳನ್ನಾಗಲಿ, ವಿರೋಧ ಪಕ್ಷಗಳನ್ನಾಗಲಿ ಅಥವಾ ವಿವಿಧ ವಿದ್ಯಾರ್ಥಿ ಸಂಘಟನೆಗಳನ್ನಾಗಲಿ ಅಥವಾ ಒಂದು ಶಿಕ್ಷಣ ತಜ್ಞರನ್ನಾಗಲಿ ಹೆಚ್ಚು ಸಂಪರ್ಕಿಸದೇ ಏಕಪಕ್ಷೀಯವಾಗಿ ಈ ಒಂದು ನೀತಿಯನ್ನು ರೂಪಿಸಿದೆ. ಇದೊಂದು ಸರ್ವಾಧಿಕಾರಿ ಧೋರಣೆಯಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ನೀತಿಯನ್ನು ರೂಪಿಸುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ರಾಜ್ಯಗಳನ್ನು ವಿಶ್ವಾಸಕ್ಕೆ ಪಡೆದಿಲ್ಲ. ಸಂವಿಧಾನವನ್ನು ಓದಿದವರು, ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿರೋರು ಹೇಳುವ ಪ್ರಕಾರ ಶಿಕ್ಷಣವು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ಶಿಕ್ಷಣದ ವಿಚಾರ ಅಂತ ಬಂದಾಗ ಇದರ ಮೇಲೆ ನೀತಿ ನಿಯಮಗಳನ್ನ ರೂಪಿಸುವಂಥ ಅಧಿಕಾರ ಕೇಂದ್ರ ಹಾಗೂ ರಾಜ್ಯ ಎರಡೂ ಸರ್ಕಾರಗಳಿಗೂ ಇದೆ. ಆದರೆ ಈ ಒಂದು ಸಮವರ್ತಿ ಪಟ್ಟಿಯಲ್ಲಿ ಬರುವಂತಹ ಶಿಕ್ಷಣದ ವಿಚಾರವನ್ನು ಕೇಂದ್ರ ಸರ್ಕಾರವು ಏಕಪಕ್ಷೀಯವಾಗಿ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವ ಮೂಲಕ ಇದನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿರುವುದು ಸರ್ವಾಧಿಕಾರಿ ಧೋರಣೆಯಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ನೀತಿಯನ್ನು ರೂಪಿಸುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ರಾಜ್ಯಗಳನ್ನು ವಿಶ್ವಾಸಕ್ಕೆ ಪಡೆದಿಲ್ಲ. ಸಂವಿಧಾನವನ್ನು ಓದಿದವರು, ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿರೋರು ಹೇಳುವ ಪ್ರಕಾರ ಶಿಕ್ಷಣವು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ಶಿಕ್ಷಣದ ವಿಚಾರ ಅಂತ ಬಂದಾಗ ಇದರ ಮೇಲೆ ನೀತಿ ನಿಯಮಗಳನ್ನ ರೂಪಿಸುವಂಥ ಅಧಿಕಾರ ಕೇಂದ್ರ ಹಾಗೂ ರಾಜ್ಯ ಎರಡೂ ಸರ್ಕಾರಗಳಿಗೂ ಇದೆ.
ಆದರೆ ಈ ಒಂದು ಸಮವರ್ತಿ ಪಟ್ಟಿಯಲ್ಲಿ ಬರುವಂತಹ ಶಿಕ್ಷಣದ ವಿಚಾರವನ್ನು ಕೇಂದ್ರ ಸರ್ಕಾರವು ಏಕಪಕ್ಷೀಯವಾಗಿ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವ ಮೂಲಕ ಇದನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿರುವುದು ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ವಿರುದ್ಧವಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಶಿಕ್ಷಕರ ತರಬೇತಿ ಕೇಂದ್ರಗಳನ್ನು ಕೇವಲ ಕೇಂದ್ರ ಸರ್ಕಾರ ಮಾತ್ರ ಇನ್ನು ಮುಂದೆ ಸ್ಥಾಪಿಸುವಂತಹ ಒಂದು ಅಧಿಕಾರವನ್ನು ತನ್ನ ಬಳಿ ಇಟ್ಕೊಂಡಿದೆ. ಇದು ಸಹ ಅಧಿಕಾರ ಕೇಂದ್ರೀಕರಣಕ್ಕೆ ಒಂದು ಪ್ರಮುಖವಾದಂತಹ ಕಾರಣವಾಗಿದೆ. ಹಾಗೂ ಈ ಒಂದು ಅಂಶದ ಮೇಲೂ ಸಹ ಬಹಳಷ್ಟು ಜನ ಇದನ್ನು ಟೀಕೆ ಮಾಡ್ತಾ ಇದ್ದಾರೆ. ಏಕೆಂದರೆ ಶಿಕ್ಷಣ ವಿಚಾರ ಅಂತ ಬಂದಾಗ ರಾಜ್ಯ ಸರ್ಕಾರಗಳು ಸಹ ಶಿಕ್ಷಕರ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಹೊಣೆಗಾರಿಕೆ ಹಾಗೂ ಜವಾಬ್ದಾರಿ ಮತ್ತು ಅಧಿಕಾರ ಇರಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ರಾಜ್ಯಗಳನ್ನು ಈ ಒಂದು ಅಧಿಕಾರದಿಂದ ದೂರ ಇಟ್ಟಿರುವುದು ಸಹ ಟೀಕೆಗೆ ಕಾರಣವಾಗಿದೆ. ಅದೇ ರೀತಿ ಈ ಶಿಕ್ಷಣ ನೀತಿಯ ಇನ್ನೊಂದು ಪ್ರಮುಖ ಟೀಕೆ ಎಂದರೆ ಇದನ್ನು ಪ್ರಾಯೋಗಿಕವಾಗಿ ಜಾರಿಗೊಳಿಸುವುದು ಅತ್ಯಂತ ಕಷ್ಟದ ವಿಚಾರ. ಭಾರತದ ಸಂದರ್ಭದಲ್ಲಿ ನಾವು ನೋಡೋದಾದರೆ ನಾವು ನೀತಿಗಳನ್ನು ರೂಪಿಸುವಲ್ಲಿ ಮಹಾಶೂರರು, ನಿಸ್ಸೀಮರು ಅಂತ ಹೇಳ್ಬೋದು. ನಾವು ಒಂದಕ್ಕಿಂತ ಒಂದು ಅತ್ಯುತ್ತಮವಾದಂತಹ ನೀತಿಗಳನ್ನ ಈಗಾಗಲೇ ರೂಪಿಸಿದ್ದೀವಿ. ಆದರೆ ಆ ನೀತಿಗಳನ್ನು ಕಾರ್ಯರೂಪಕ್ಕೆ ತರಬದಂಥ ಸಂದರ್ಭದಲ್ಲಿ ನಾವು ಬಹಳಷ್ಟು ಎಡುತ್ತೀವಿ, ಬಹಳಷ್ಟು ನಾವು ಅತ್ಯಂತ ಕೆಟ್ಟದಾಗಿ ಅವುಗಳನ್ನು ಇಂಪ್ಲಿಮೆಂಟ್ ಮಾಡಿದಂತಹ ಉದಾಹರಣೆಗಳನ್ನ ನಾವು ಕಾಣಬಹುದು. ಅದು ಕೇವಲ ಶಿಕ್ಷಣ ನೀತಿ ಒಂದೇ ಅಲ್ಲ, ಇತರ ಎಲ್ಲ ನೀತಿಗಳಲ್ಲೂ ಸಹ ಇದನ್ನು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ಸೊ ಶಿಕ್ಷಣ ತಜ್ಞರು ಹೇಳುವ ಪ್ರಕಾರ ಈ ಒಂದು ಹೊಸ ಶಿಕ್ಷಣ ನೀತಿಯು ಸಹ ಸಿದ್ಧಾಂತಗಳಲ್ಲಿ ಒಂದು ತತ್ವಾದರ್ಶಗಳಲ್ಲಿ ಅತ್ಯಂತ ಉನ್ನತವಾಗಿದೆ. ಆದರೆ ಇದನ್ನು ಎಷ್ಟರ ಮಟ್ಟಿಗೆ ಪ್ರಾಯೋಗಿಕವಾಗಿ ಜಾರಿ ತರಲಾಗುವುದು ಎಂಬುದು ಕಾದು ನೋಡಬೇಕಾದಂಥ ವಿಚಾರ. ಅದರಲ್ಲೂ ವಿಶೇಷವಾಗಿ ಇವರು ಹೇಳಿರುವಂತಹ ಯಾವ ರೀತಿಯಾಗಿ ಕಂಠಪಾಠ ಮಾಡುವಂತಹ ಒಂದು ಪದ್ಧತಿಯನ್ನು ಬದಲಾಯಿಸೋದಾಗಿರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೌಶಲ್ಯಗಳನ್ನು ಶಾಲಾ ಮಟ್ಟದಿಂದಲೇ ಕಲಿಸುವುದಾಗಿರ್ಬೋದು, ಇದಕ್ಕೆಲ್ಲವೂ ಸಹ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳನ್ನು ತರಬೇಕಾಗುತ್ತೆ. ಕೇವಲ ಇದು ಶೈಕ್ಷಣಿಕ ಬದಲಾವಣೆಗಳಷ್ಟೇ ಅಲ್ಲ, ಸಾಮಾಜಿಕ ಬದಲಾವಣೆಗಳನ್ನು ಸಹ ಜಾರಿಗೆ ತರಬೇಕಾಗುತ್ತೆ. ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದು ಒಂದು ಅತ್ಯಂತ ಗಂಭೀರವಾದಂತಹ ವಿಚಾರವಾಗಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಒಂದು ವಿಡಿಯೋನಲ್ಲಿ ಹೇಳಿದಂತಹ ಅಂಶಗಳು ನಿಮಗೆ ಒಪ್ಪಿಗೆ ಆಗಿದ್ದರೆ ಅಥವಾ ಒಪ್ಪಿಗೆ ಆಗದೆ ಹೋದರೂ ಸಹ ಏನು ಆ ಅಂಶಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋ ಮೂಲಕ ನೀವು ನಮ್ಮನ್ನು ನೇರವಾಗಿ ತಿಳಿಸಬಹುದು. ಧನ್ಯವಾದಗಳು.